ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಯಾಕೆ ಇಷ್ಟು ಸಪ್ಪಗೆ ವ್ಲಾಗ್ ಸ್ಟಾರ್ಟ್? ಏನು ಸಪ್ಪಗಿಲ್ಲ. ಸೊ ಕಾಲೇಜ್ ಇರಲಿಲ್ವಲ್ಲ, ಮಲ್ಕೊಂಡು ಎದ್ದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಮಾಮ ಬಂದಿದ್ದಾರೆ ನಮ್ಮ ಮನೆಗೆ. ನಮ್ಮಮ್ಮ ರಾಖಿ ಕಟ್ಟಬೇಕಂತೆ. ಸೊ ಕೇರಳದಲ್ಲಿದ್ದರು. ಕೇರಳದಿಂದ ನಿನ್ನೆ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿಂದ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮಮ್ಮ ರಾಖಿ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಮನೇಲಿದ್ರೆ ಎಷ್ಟು ಬೋರ್ ಆಗುತ್ತೆ ಗೊತ್ತಾ ಗೈಸ್. ಯಾವ ಕಾಲೇಜು ಇಲ್ಲದೆ ಏನೂ ಇಲ್ಲದೆ ಮನೇಲಿರೋದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕಷ್ಟಕರ ಕೆಲಸ ಇನ್ನೊಂದಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಇದ್ದೀನಿ. ಬಟ್ ಫುಲ್ ಮನೇಲೇ ಇದ್ದು ಸಪ್ಪು ಬೋರ್, ಮೂಡಿಲ್ದೇ ಇರೋ ವೆದರು. ಮಳೆ ಬಂದು ನಿಂತು ಅಲ್ಲಿ ವಿಡಿಯೋ ಕಾಲ್ ಮಾಡಿಬಿಟ್ಟಿದ್ದಾರೆ. ವಟ 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 ಅಂತ ಇದ್ದಾರೆ. ಕಾಲೇಜ್ ಮಳೆ ಬಂದು ನಿಂತಿದೆ. ಸೊ ವೆದರು ಸ್ವಲ್ಪ ಕೂಲಾಗಿದೆ. ನಾನು ಸ್ವಲ್ಪ ಕೂಲಾಗಿದ್ದೀನಿ. ಸೊ ಬೋರಿಂಗ್ ಡೇ ಇವತ್ತು ನನಗೆ. ಅದರ ಮಧ್ಯೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ವ್ಲಾಗು ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ನೋಡೋಣ ಬನ್ನಿ. ನಮ್ಮ ಮನೇಲಿ ಇವತ್ತು ನಾಟಿ ಕೋಳಿ ಬಿರಿಯಾನಿ ರೆಡಿ ಮಾಡಿಲ್ಲ, ಕೋಳಿ ತಂದು ಕಟ್ ಮಾಡಿಟ್ಟಿದ್ದಾರೆ. ವ್ಲಾಗ್ ಸ್ಟಾರ್ಟ್ ಮಾಡಿದಾಗೆಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಮನೇಲಿರುತ್ತೆ. ಅಲ್ಲಿ ನಮ್ಮ ಮಾಮ ನಾಯಿನ ಮಾತಾಡಿಸ್ತೈತೆ. ನಮ್ಮ ಚಿಕ್ಕಮ್ಮ ತಾಳಿ ಪೋಣಿಸ್ಕೊತಾ ಕೂತೈತೆ. ತನು ಹಾಯ್, ಏನು ಮಾಡ್ತಾ ಇದೀಯಾ? ಪಾಪ ಇಲ್ಲಿ, ತಮ್ಮ ಇಲ್ಲಿ, ಮಂಗನೇ ಎಲ್ಲಿ? ಮೋಣಿಯಲ್ಲಿ ವಿನು, ಅದು ಮೋನಿಯಲ್ಲಿ. ಇನ್ನೂ 5 ಮಿನಿಟ್ಸ್ ಇದೆ. ಹಾಕೋ ಚಿಕ್ಕಮ್ಮ ಹಾಯ್. ಚಿಕ್ಕಮ್ಮ ತಾಳಿ ಪೋಣಿಸ್ಕೊತೈತೆ. ಸರಿ, ಕರಿಮಣಿ ಈ ರೂಮು. ಓ, ನಮ್ಮ ಮಾಮ ಟ್ಯೂಷನ್ ಮಾಡೋ ರೂಮ್ಗೆ ಹೋಗೈತೆ. ಇಲ್ಲಿ ರಾಖಿ ಕಟ್ಟಕ್ಕೆ ಎಷ್ಟು ತಯಾರಿಗಳು. ನಮ್ಮಮ್ಮ ವರ್ಷನೂ ಕಟ್ಟಲ್ಲ. 3 ವರ್ಷದಿಂದ ಕಟ್ತಾ ಇದ್ದೀನಿ. ಸೊ ನಮ್ಮಮ್ಮ ನಮ್ಮ ಮಾಮಂಗೆ ಬೀಸ್ಬಮ್ಮ ಕುತ್ಕೋ. ನಮ್ಮ ಮಾಮ ಕೇರಳದಿಂದ ಬಂದೈತೆ ರಾಖಿ ಕಟ್ಸ್ಕೊಳ್ಳೋಕ್ಕೆ. ನಮ್ಮಮ್ಮನ ಅಣ್ಣ, ಸ್ವಂತ ಅಣ್ಣ. ನಮ್ಮ ಚಿಕ್ಕಮ್ಮ ಎಲ್ಲೋಯ್ತು? ಚಿಕ್ಕಮ್ಮ ಅವರೆಲ್ಲ ನೆನೆನೆ ಕಟ್ಬಿಟ್ಟವ್ರೆ, ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಚಿಕ್ಕಮ್ಮ. ಆಯ್ತಾ ವಿಡಿಯೋ? ಬೆಳಗ್ಗೆ ಹಾಕಿದ್ಲು ಬೇಡ ಅಂತ ಇದು ಮಾಡಿದೆ. ನಮ್ಮ ಅಣ್ಣನ ಮೇಲೆ ಕಣ್ಣು ದೃಷ್ಟಿ ಜಾಸ್ತಿ ಇದೆಯಪ್ಪ. ರಾಖಿಗೂ ಅರ್ಶಿನ ಕುಂಕುಮ ಮಾಡಬೇಕಾ? ನೀನು ಇದು ಫೋಟೋ ತೆಗಿ. ಒಳ್ಳೆ ಗಂಡ ಸಿಗಲಿ, ಸಿಕ್ಕಿರೋ ಮಕ್ಕಳನ್ನ ಬೈದೇ ಚೆನ್ನಾಗಿ ನೋಡ್ಕೊಳ್ಳಿ.
ಯಾವಾಗಲೂ ಬೈತಾನೆ ಇರ್ತದಲ್ಲ ಅದಕ್ಕೆ. ಇನ್ನೊಂದ್ಸಲ ಫೋಟೋ ತೆಗಿತೀನಿ ನಾನೇ. ಹಾಂ, ನಮ್ಮಮ್ಮ ಕಾಸು ಕೊಡ್ತೈತೆ ಇವಾಗ. ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ. ಸೊ ಮುಗೀತಿಷ್ಟೇ. ಹತ್ರ ಬನ್ನಿ ಸ್ವಲ್ಪ. ನಮ್ಮ ಮಾಮನ ನೋಡಿ, ಚಿಕ್ಕ ತಂಗಿಗೂ ತಿನ್ನಿಸ್ತೈತಿ. ಮಗಂಗೆ ತಿನ್ಸು, ಮಗಂಗೆ ತಿನ್ನು. ನಮ್ಮ ಮಾಮ ಎಲ್ಲರಿಗೂ ತಿನ್ನಿಸುತ್ತೆ. ನಮ್ಮನ್ನ ಟ್ಯೂಷನ್ಗೆ ಹೋಗ್ಬಿಟ್ಟು ನನ್ನ ಫೇವ್ರೆಟ್ ಲಡ್ಡು. ಕ್ಯಾಮ್ರಾಮ್ಯಾನ್ ವಿಕಾಸ್ ಜೊತೆ ರೇಖಮ್ಮ, ನಾಗರಾಜಪ್ಪ, ರಜಿನಿ ಫೋಟೋಗ್ರಾಫರ್ಸ್. ಸೊ ನಮ್ಮ ಮಾಮ ಬಂದಿರೋದ್ರಿಂದ ನಾವು ಚಿಕನ್ ತರಬೇಕಂತೆ. ನಾನು, ನಮ್ಮ ಮಾಮನ ಮಗ, ನಮ್ಮ ತಮ್ಮ ನಮ್ಮಮ್ಮ ಬೈತಾರೆ. ಸೊ ನಾನು, ನಮ್ಮ ವಿಕ್ಕಿ ಇಬ್ಬರು ಬೈಕಲ್ಲಿ ಚಿಕನ್ ತರಕ್ಕೆ ಹೋಗ್ತಾಯಿದ್ವಿ. ಚಿಕನ್ ತೊಗೊಂಡು ಹಂಗೆ ಅಡುಗೆಗೆ ಬೇಕಾದ ಸಾಮಾನೆಲ್ಲ ತೊಗೊಬರ್ಬೇಕಂತೆ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಅವ್ನು ಬೈಕ್ ತೆಗಿತಾ ಇದ್ದಾನೆ, ಹೋಗ್ಬೇಕು. ಬನ್ನಿ ಹೋಗೋಣ ಇವಾಗ. ಅಪ್ಪ ತಂದೆ ನಿಧಾನಕ್ಕೆ ಹೋಗು. ಒಂದೇ ಹೋಗೇ ಇಲ್ಲ ಇವತ್ತು. ಇಲ್ಲ, ₹230. 230. ಸೊ ಫೈನಲಿ ಚಿಕನ್ ಬಂತು. ಸೊ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ದೀವಿ. ಬೈಕಲ್ಲಿ ನೈಟಲ್ಲಿ ಹೋಗೋಕ್ಕೂ ಕಷ್ಟ, ಡೇಯಲ್ಲಿ ಹೋಗೋಕ್ಕೂ ಕಷ್ಟ. ಅರ್ಧ ಗಂಟೆ ಚಿಕನ್ ಅಂಗಡಿಲಿ, ಅರ್ಧ ಗಂಟೆಗೆ ಐಟಮ್ ತೊಗೊಂಡ್ಬಿಟ್ರಲ್ಲ. ಇವಾಗ ಮನೆ ರೀಚ್ ಆಗಿದ್ದೀವಿ. ಏನೇನು ಮರ್ತಿದ್ದೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಹೇಳ್ದೆ. ಎಲ್ಲ ಚಿಲ್ಲಿ ಚಿಕನ್ ಏನು ಮಾಡೋಕ್ಕೆ ಮಮ್ಮಿ? ನಾಟಿ ಕೋಳಿ ಬಿರಿಯಾನಿ ಗಾಯ್ಸ್ ನಮ್ಮ ಮನೇಲಿ ಇವತ್ತು. ನಿಮ್ಮಪ್ಪ ನಾಟಿ ಕೋಳಿ ಮಾಡಬೇಡ. ಯಾಕೆ? ಹಾಂ, ನೆನ್ನೆ ತಿಂದೆ ತಾನೆ? ಹಾಂ, ಸಾಂಬಾರು ಐತೆ. ಚಿಕನ್ ಮಟನ್ ಮತ್ತು ತಿಂತಾರೆ ಅನ್ಕೋತಾರೆ. ಇವತ್ತು ಸ್ಪೆಷಲ್ ಬಂದು ನೋಡಿ, ಹಸಿ ಕಟ್ ಮಾಡೈತಾ? ನೆನ್ನೆ ಮಾಡಿತ್ತು ಅದು ಬಿರಿಯಾನಿಗೆ, ಅದು ಗ್ರೇವಿಗೆ, ಇದು ಕಬಾಬ್ಗೆ. ಸಾಂಬಾರು ಒಂದು ಪ್ಲೇಟ್ ಕೊಡ್ತೀನಿ, ಕುಡೀರಿ ಅತ್ತೆ. ನಾನು ನೆನ್ನೆ ಮಾಡಿರೋದು ಎಲ್ಲ ಇಲ್ಲಿ ಮಮ್ಮಿ ಮತ್ತು ಚಿಕ್ಕಮ್ಮ ಕೂತ್ಕೊಂಡು ರೆಡಿ ಮಾಡ್ತಾಯಿದ್ರು. ನಾನು ಇವನು ಹೋಗಿ ರೆಡಿ ಎಲ್ಲ ತೊಗೊಂಡು ಬಂದು ರೆಡಿ ಆಗ್ತಾರೆ. ಅಂದರೆ ಆಗೋಗೈತೆ ಚಿಕನ್ ಬಿರಿಯಾನಿ. ಅದು ಬಿಸಿನೀರು ಇಟ್ಟಿದ್ದೀನಿ, ಇನ್ನು ಫುಲ್ ಮೆಸ್ ಆಗಿದೆ ಅಡುಗೆ ಮನೆ. ಬಂದು ಬಿರಿಯಾನಿ ಮಾಡು. ನಿನ್ನ ಕೈದ ತಿಂದು ಅಡುಗೆ ಎಲ್ಲೋಗಿದೆ ಮಮ್ಮ? ಓ, ಬಿಳಿಯಪ್ಪ ಮನೆ ಹತ್ರ ಅಡುಗೆ ಮಾಡ್ತಾವ್ರೆ. ಚಿಕನ್ ಮಾಡಬೇಕು. ಚಿಕನ್ ಬಿರಿಯಾನಿ ನೆನ್ನೆ ಅಷ್ಟೇ ಚಿಕನ್ ಮಾಡೈತೆ. ಕಬಾಬ್ಗೆ ರೆಡಿ ಮಾಡಿದ್ದೀನಿ. ನಮ್ಮ ಚಿಕ್ಕಮ್ಮ ಕಬಾಬಿಗೆ ಫುಲ್ ರೆಡಿ ಮಾಡೈತೆ. ನಾನ್ ವೆಜ್ ತಿನ್ನೋರೆಲ್ಲ ನೋಡಿದ್ರೆ ಏರಿ ಇವ್ರು 3 ದಿನಕ್ಕೂ ನಾನ್ ವೆಜ್. ಸಾಂಬಾರೇ ಇಷ್ಟಿದೆ. ಇದೇನೋ ಒಂದು ಬಿಸಿನೀರು ಇಳಿಸ್ಬಿಟ್ಟು ಇವಾಗ ಗೊಜ್ಜು ಮಾಡೋಕ್ಕಿರ್ತೀವಿ. ನಾನು ಮಾಡಿರೋ ಚಕ್ಲಿ ತಿಂತಾ ಇದ್ದೀನಿ ನಾನು. ಇಲ್ಲಿ ಕಬಾಬ್ ರೆಡಿ ಆಗ್ತೈತೆ, ಅಲ್ಲಿ ಬಿರಿಯಾನಿ ರೆಡಿ ಐತೈತೆ. ಆಚೆ ನೋಡಿ ಎಷ್ಟು ಫುಲ್ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ಒಟ್ಟಿಗೆ ಸೇರಿದ್ರೆ ಈ ಥರ ಡಿಸ್ಕಷನ್ ಹೇಗೆ ಅನ್ನಿಸ್ತೈತೆ? ಯಾವಾಗಿಂದ ಏನು 1 ಅವರಿಂದ ಹಿಂಗೆ ಕುತ್ಕೊಂಡು ಮಾತಾಡ್ತವ್ರೆ.
ಕಬಾಬ್ ತಿಂದ ಹಾಂ ಒಂದು ರೌಂಡ್ ಕಬಾಬ್ ನಮ್ಮಮ್ಮ ತೊಗೊಂಡೋಗಿತ್ತು ಎಲ್ಲ ಒಂದು ರೌಂಡ್ ಕಬಾಬ್ ತಿಂದಾಯಿತು. ಆಲ್ರೆಡಿ ಟೈಮು 8:30. ಊಟ ಕೊಡಬೇಕು. ನಾಟಿ ಕೋಳಿ ಬಿರಿಯಾನಿ ಗೈಸ್, ನಾಟಿ ಕೋಳಿ ಬಿರಿಯಾನಿ ನನ್ನ ಫೇವ್ರೆಟ್ ನಾಟಿ ಕೋಳಿ. ಬಾಯಲ್ಲಿ ನೀರು ಬಂದರೆ ಏನೋ ಮಾಡೋಕ್ಕಾಗಲ್ಲ. ಚೆನ್ನಾಯ್ತಾ ಕಬಾಬುನು? ವಾವ್ ಸಗದಾಗೈತೆ. ಏನು ಮಸಾಲೆ ಜಾಸ್ತಿನೇ ಹಾಕಲ್ಲ, ನಾಟಿ ಕೋಳಿ ಎಲ್ಲ ಕಮ್ಮಿ ಮಸಾಲೆ. ನೋಡಿದ್ರೆ ಗೊತ್ತಾಯ್ತು ಚೆನ್ನಾಗೈತೆ. ಸೊ ಬನ್ನಿ ಊಟ ಮಾಡುವ. ನನ್ನ ಮಾತೆ ಕೇಳಿಸಿಲ್ಲ, ಇವ್ರ ಮಾತೆ ಕೇಳಿಸಿಲ್ಲ.